ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಇದು ಆರೋಪ ಅಂತ ಹೇಳಲಿಕ್ಕೆ ಬರೋಲ್ಲ. ಸುದೀಪ್ ಅವ್ರಿಗಿರುವಂಥ ಅಜ್ಞಾನ ಅಂತ ಅಂದ್ಬಿಟ್ಟು ಹೇಳ್ಬೋದು. ಯಾಕೆ ಅಂತ ಅಂದರೆ ಅವರು ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ವಾರದ ಕತೆ ಕಿಚನ್ ಜೊತೆ ಅಂತ ಅನ್ನೋ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಿಗಳ ಸ್ವಭಾವವನ್ನು ಕುರಿತಾಗಿ ಹೇಳುವಾಗ ಈ ನಮ್ಮ ರಣಕಾಟಿ ಅಮಾಯಕ ಅಳಿವಿನಂಚಿನಲ್ಲಿರುವಂಥ ರಣಕಾಟಿ ಹದ್ದುಗಳ ಬಗ್ಗೆ ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮ್ಗೆ ಲಬಕ್ ಅಂತ ಹಿಡಿಯೋದು ಅಂತ ಅನ್ನೋ ಮಾತನ್ನು ಬಳಸಿದ್ದಾರೆ. ಅವು ನನಗೆ ನಮ್ಮ ಎಲ್ಲ ಪಕ್ಷಿ ಶಾಸ್ತ್ರಜ್ಞರಿಗೆ ಗೊತ್ತಿರುವಂತೆ ಜೀವಂತವಾಗಿರುವಂಥ ಒಂದು ಇರುವೆನೂ ಕೂಡ ಬೇಟೆಯಾಡೋದಿಲ್ಲ. ಅವು ಬೇಟೆಯಾಡೋದು ಏನಿದ್ರು ಕೂಡ ಏನು ತಿನ್ನೋದು ಬೇಟೆಯಾಡೋದಲ್ಲ, ತಿನ್ನೋದೇನು ಅಂತ ಅಂದರೆ ಶವಗಳನ್ನು ತಿಂತವೆ. ಪ್ರಾಣಿ ಪಕ್ಷಿ ಅಥವಾ ಇನ್ಯಾವುದೇ ಆಗಿರ್ಬೋದು, ಸತ್ತ ಮೇಲೆ ಅವು ಬಾಯಿ ಹಾಕೋದೇ ಹೊರತು ಅದಕ್ಕೆ ಮುಂಚೆ ಯಾವ ಮನುಷ್ಯರ ಮೇಲೂ ದಾಳಿ ಮಾಡಿದಂಥ ಒಂದು ಘಟನೆ ಇಲ್ಲ. ಅದೇ ರೀತಿಯಲ್ಲಿ ಯಾವ ಪ್ರಾಣಿನೂ ಕೂಡ ಅಟ್ಟಿಸ್ಕೊಂಡು ಹೋಗಿ ಅದು ಬೇಟೆ ಮಾಡೋದು ಇಲ್ಲ. ಸೊ ಅಷ್ಟರ ಮಟ್ಟಿಗೆ ಒಂದು ಅಮಾಯಕ ಪಕ್ಷಿ ಅದು. ಆಮೇಲೆ ಅದನ್ನು ನಮ್ಮ ಪರಿಸರದ ಒಂದು ಸ್ವಚ್ಛತೆಗೆ ಅತ್ಯಂತ ಒಂದು ಅದನ್ನು ಸಾಮಾನ್ಯವಾಗಿ ಸ್ವಚ್ಛತೆಗೆ ಅದನ್ನು ಬಳಸ್ಕೊಳ್ತವೆ. ಅವು ನಮ್ಮ ಸುತ್ತಮುತ್ತ ಇರುವಂಥ ಏನು ಶವಗಳು, ಪ್ರಾಣಿಗಳ ಪಕ್ಷಿಗಳ ಶವಗಳಿವೆ, ಅವುಗಳನ್ನು ಮಾತ್ರ ತಿಂದು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡೋದ್ರಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರವನ್ನು ಹೊಂದಿವೆ. ಅಂಥ ಒಂದು ಪ್ರಾಣಿ ಪಕ್ಷಿಯನ್ನು ಸುದೀಪ್ ಅವರು ತಮ್ಮ ಅಜ್ಞಾನದಿಂದಲೋ ಅಥವಾ ಸಾಂದರ್ಭಿಕವಾಗಿ ಯಾರು ಆ ವಿವರಗಳನ್ನು ಕೊಟ್ಟರೋ ಗೊತ್ತಿಲ್ಲ, ಅದರ ಬಗ್ಗೆ ಸಮಾಜದಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಬರೋ ರೀತಿಯಲ್ಲಿ ಅದನ್ನು ಬಿಂಬಿಸೋದಿದ್ದಾರೆ. ಈ ಕುರಿತು ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು ಮತ್ತು ಅವುಗಳ ಪರವಾಗಿ ಕ್ಷಮಾಪಣೆಯನ್ನು ಕೇಳ್ಕೋಬೇಕು. ಯಾಕೆ ಅಂತಂದರೆ ಬೇರೆ ಯಾರಿಗೂ ತೊಂದರೆ ಕೊಟ್ಟವಲ್ಲ, ಒಂದು ಸ್ವಲ್ಪ ಅದ್ರ ಗಾತ್ರದಲ್ಲಿ ಹೆಚ್ಚಿರೋದ್ರಿಂದ ಅದಕ್ಕೆ ಆ ಒಂದು ಬಿರುದನ್ನು ಕೊಟ್ಟಿದ್ದಾರೆ ಹೊರತು ಜನ ವಾಸ್ತವಿಕವಾಗಿ ಅವು ಹಿಂಸೆಯನ್ನು ಮಾಡುವಂಥ ಪಕ್ಷಿಗಳಲ್ಲ. ಈ ದೃಷ್ಟಿಯಿಂದ ಅವರು ತಮ್ಮ ನಿಲುವನ್ನು ವಾಪಸ್ ತಗೋಬೇಕು ಮತ್ತು ಸ್ಪಷ್ಟೀಕರಣವನ್ನು ನೀಡಬೇಕು ಅಂತ ಅಂದ್ಬಿಟ್ಟು ನಾನು ಆಗ್ರಹಿಸ್ತೀನಿ. ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸ್ತಾರೆ. ಕ್ಷಮೆ ಕೇಳೋದು ಅಂತರಂಗದಲ್ಲಿ ಅದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಬಂದರೆ ಅವರು ಅನಿವಾರ್ಯವಾಗಿ ಕ್ಷಮೆಯನ್ನು ಕೇಳಬೇಕಾಗ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.